ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೋದಕ ಕರ್ಜಿಕಾಯಿ ಯಾವ ರೀತಿ ಮಾಡೋದು ನೋಡೋಣ. ವಿಡಿಯೋ ಸ್ಕಿಪ್ ಮಾಡ್ದಲೆ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ 1.5 ಕಪ್ಪಿನಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನ ಚೆನ್ನಾಗಿ ನಾವು ಕಲ್ಸ್ಕೋಬೇಕಾಗುತ್ತೆ. ಚಪಾತಿನ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೋಬೇಕು. ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಇನ್ನೊಂದ್ ಸ್ವಲ್ಪ ಅರ್ಧ ಮೈದಾ ಹಿಟ್ಟು ಹಾಕೊಂಡು ಕಲ್ಸ್ಕೊಳನ್ರಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ಕಲ್ಸ್ಕೊಳನ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಳನ್ರಿ, 1-2 ಸ್ಪೂನು. ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಾದ್ಕೊಳ್ಳೋಣ. ನೋಡ್ರಿ, ಇದು ಗಣೇಶನ್ಗೆ ಪ್ರಿಯವಾದಂತಹ ಸಂಕಷ್ಟಿ ದಿನ ಹಾಗೂ ಗಣೇಶ ಹಬ್ಬದ ದಿನ ಮಾಡ್ತಾರೆ ಕಣ್ರಿ. ನಾನ್ ಇದನ್ನ ಯಾಕೆ ಮಾಡ್ತಾ ಇದೀನಿ ಅಂದ್ರೆ, ನನ್ ಮಕ್ಳು ಅಮ್ಮ ಮಾಡಮ್ಮ ಮೋದಕ ಕರ್ಜಿಕಾಯಿ ತಿನ್ನಂಗಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಮಾಡ್ತಾ ಇದೀನಿ ಇವತ್ತು. ಚಪಾತಿ ಹಿಟ್ಟು ಕಲ್ಸಿದ್ದಾಯ್ತು. ಇದನ್ನ ಮುಚ್ಚಿಬಿಟ್ಟು ಒಂದ್ ಸೈಡ್ ಅಲ್ಲಿ ಇಡನ್ರಿ. ನೆಕ್ಸ್ಟ್ ನೋಡ್ರಿ, 1 ಕಪ್ಪಿನಷ್ಟು ನಾನು ಕಡ್ಲೆ ತಗೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ. ಒಂದು 1/4 ಕೆಜಿ ಅನ್ಕೋಬಹುದು. 1/4 ಕೆಜಿ ಅಷ್ಟು ನಾನು ಕಡ್ಲೆ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ 1 ಕಪ್ಪಿನಷ್ಟು ಶೇಂಗಾ ತಗೊಂಡಿದ್ದೀನಿ. ಇದು ಶೇಂಗಾನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಕೆಂಪಗಾಗೋ ತರ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ನಲ್ಲೇ ನಾವು ಹುರ್ಕೋಬೇಕಾಗುತ್ತೆ. ನೋಡ್ರಿ, ಇದು ಮೋದಕ ಕರ್ಜಿಕಾಯಿ ಚಿಕ್ಕ ಮಕ್ಕಳು ಮನೆಯಲ್ಲಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಕಣ್ರಿ. ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಇದು 1/4 ಕೆಜಿ ನಾವು ಶೇಂಗಾ ಕಡ್ಲೆ ಮಾಡಿಡ್ಕೊಂಡ್ರೆ, ಸೂಸ್ಲು ಮಾಡಿಡ್ಕೊಂಡ್ರೆ ಯಾವಾಗಾದ್ರೂ ಮೋದಕ ಕರ್ಜಿಕಾಯಿ ಮಾಡ್ಕೋಬಹುದು. ನಾನಿಲ್ಲಿ 1/4 ಕೆಜಿ ಒಂದು ಅರ್ಧ ಕೆಜಿ ಅಷ್ಟು ನಾನು ಸೂಸ್ಲು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶೇಂಗಾ ಬೀಜ ಹುರ್ದಾಗಿದೆ. ಒಂದು ಪ್ಲೇಟ್ ಅಲ್ಲಿ ತಕೊಂಡಿದೀನಿ. ಇದು ಶೇಂಗಾ ಬೀಜ. ನೆಕ್ಸ್ಟ್ ನೋಡ್ರಿ, 1 ಕಪ್ಪಿನಷ್ಟು ನಾನು ಬೆಲ್ಲ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ, ಉಂಡೆ ಬೆಲ್ಲ. 1 ಬೌಲ್ ನಷ್ಟು ನಾನು ಒಣ ಕೊಬ್ಬರಿ ತುರ್ದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದು ಸೈಡ್ ಅಲ್ಲಿ ಇಟ್ಬಿಟ್ಟು ನಾವಿದು ಸಿಪ್ಪೆನ ತಗೊಳೋಣ ಕಣ್ರಿ. ಶೇಂಗಾ ಬೀಜದ ಸಿಪ್ಪೆ ಎಲ್ಲ ತೆಗಿಯೋಣ. ಜಾಸ್ತಿ ತೆಗಿಬೇಡ್ರಿ, ಒಂದ್ ಸ್ವಲ್ಪ ಮಾತ್ರ. ಸಿಪ್ಪೆಯಲ್ಲೂ ಕೂಡ ವಿಟಮಿನ್ಸ್ ಇರುತ್ತೆ ಕಣ್ರಿ. ಹಾಗಾಗಿ ನಾನು ಇಲ್ಲಿ ಕ್ಲಿಯರ್ ಆಗಿ ಸಿಪ್ಪೆ ತೆಗ್ದಿಲ್ಲ. ನೋಡ್ರಿ, ಸ್ವಲ್ಪ ಸ್ವಲ್ಪ ಸಿಪ್ಪೆ ಬಿಟ್ಟಿದೀನಿ. ಚೆನ್ನಾಗಿರುತ್ತೆ ನೋಡ್ರಿ. ಎರಡನ್ನೂ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ನಾವು ರುಬ್ಕೊಳ್ಳೋಣ. ಕಡ್ಲೆ ಶೇಂಗಾ ಎರಡು ಮಿಕ್ಸ್. ನೋಡ್ರಿ, ತರಿಯಾಗಿ ರುಬ್ಕೊಂಡಾಗಿದೆ. ಇದನ್ನ ಒಂದ್ ಪ್ಲೇಟ್ ಅಲ್ಲಿ ತೆಗಿಯೋಣ ಕಣ್ರಿ. ಅರ್ಧ ಮಿಕ್ಸಿ ಜಾರಲ್ಲಿ ಇರ್ಬೇಕು. ಅದ್ರಲ್ಲಿ ನಾವು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಅರ್ಧ ಉಳಿಸ್ಕೊಂಡಿದೀನಿ ನಾನು ಮಿಕ್ಸಿ ಜಾರಲ್ಲಿ. ಅದ್ರಲ್ಲಿ 1 ಕಪ್ಪಿನಷ್ಟು ನಮ್ ಬೆಲ್ಲ ಪುಡಿ ಮಾಡ್ಕೊಂಡಿದ್ನಲ್ಲ, ಆ ಬೆಲ್ಲ ಮತ್ತೆ ಶುಂಠಿ ಯಾಲಕ್ಕಿ ಹಾಕೊಂಡಿದೀವಿ. 4 ಯಾಲಕ್ಕಿ, ಸ್ವಲ್ಪ 1-2 ಸ್ಪೂನ್ ಅಷ್ಟು ಶುಂಠಿ ಪುಡಿ. ಮತ್ತೆ ಮಿಕ್ಸಿ ಜಾರಿ ಮಾಡ್ಕೊಳನ್ರಿ. ನೋಡ್ರಿ, ನುಣ್ಣಗೆ ರುಬ್ಕೊಂಡಾಗಿದೆ. ಅದು ಉಳಿದಿರುವಂತಹ ಪ್ಲೇಟ್ ಅಲ್ಲಿ ಅದು ಎರಡು ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕರೆಕ್ಟ್ ಆಗುತ್ತೆ ಕಣ್ರಿ. ಬೆಲ್ಲ 1 ಕಪ್ಪಿನಷ್ಟು ನಾವು ತಗೊಂಡಿದ್ವಲ್ಲ, ಒಂದು ಅಗಲವಾದಂತಹ ಒಂದು ತಾಟ್ ತಗೊಂಡು ನಾವು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳನ್ರಿ ಎಲ್ಲ ಬೆಲ್ಲ. ಮತ್ತೆ ನೋಡ್ರಿ, 1 ಬೌಲ್ ಒಣ ಕೊಬ್ಬರಿನೂ ಕೂಡ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡ್ರಿ, ಸೂಸ್ಲು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬಹುದು ಕಣ್ರಿ. ಇನ್ನು ಉಳ್ಕೆದ್ದು ನಾವು ತೆಗ್ದಿಟ್ರೆ ಯಾವಾಗಾದ್ರೂ ಕರ್ಜಿಕಾಯಿ ಮಾಡ್ಕೋಬಹುದು. ನೋಡ್ರಿ, ಇಷ್ಟು ಸೂಸ್ಲು ಆಗಿದೆ, ಒಂದು ಅರ್ಧ ಕೆಜಿ ಅಷ್ಟು. ಬನ್ನಿ, ಚಪಾತಿ ಇಟ್ಟು ನಾವು ಒಂದೊಂದೇ ಹುಳಿ ಮಾಡ್ಕೊಳ್ಳೋಣ್ರಿ, ಚಿಕ್ಕದಾಗಿ. ನಾನು ಸ್ವಲ್ಪ ಕರ್ಜಿಕಾಯಿ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದ್ ಸ್ವಲ್ಪ ಚಿಕ್ಕದಾಗಿ ಬೇಕಂದ್ರೆ ಹುಳಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೋಡಿ, ಎಲ್ಲಾನು ಉತ್ಕೊಳ್ಳೋಣ್ರಿ ನೀಟಾಗಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ನೋಡ್ರಿ, ಎಲ್ಲಾನು
ಈ ರೀತಿನೇ ಕರ್ಜಿಕಾಯಿಗಾದ್ರೆ ನಾವು ಸ್ವಲ್ಪ ಉದ್ದುದ್ದ ಉದ್ಕೋಬೇಕಾಗುತ್ತೆ. ಮೋದಕಗಾದ್ರೆ ನಾವು ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಉದ್ಕೋಬೇಕಾಗುತ್ತೆ. ನೋಡ್ರಿ ಒಂದ್ ಬಟ್ಲಿನಷ್ಟು ನಾನು ಸ್ವಲ್ಪ ನೀರ್ ತಗೊಂಡಿದ್ದೀನಿ. ಯಾಕಂದ್ರೆ ಸೈಡ್ ಅಲ್ಲೆಲ್ಲ ನಾವು ನೀರ್ ಹಚ್ಬಿಟ್ಟು ಅದು ತುಂಬುವಾಗ ನಾವು ಸೈಡ್ ಅಲ್ಲಿ ನೋಡ್ರಿ ಆ ಎಲೆಗೆ ನಾವು ನೀರ್ ಹಚ್ಬೇಕಾಗುತ್ತೆ ಸೈಡ್ ಅಲ್ಲೆಲ್ಲ. ಈ ರೀತಿ ನೀರ್ ಹಚ್ಕೊಂಡು ಮಧ್ಯ ಭಾಗದಲ್ಲಿ ನಾವು ಸೂಸ್ಲನ್ನ ಒಂದ್ ಸ್ಪೂನ್ ಅಲ್ಲಿ ಸ್ಟ್ರೈಟ್ ಅಲ್ಲಿ ಇಡ್ಬೇಕಾಗುತ್ತೆ. ನೋಡ್ರಿ ಈ ರೀತಿ ಮಧ್ಯ ಭಾಗದಲ್ಲಿ ನಾವು ಸೂಸ್ಲನ್ನ ತುಂಬಿಟ್ಟು ನೋಡ್ರಿ ಈ ರೀತಿ ಪೋರ್ಡ್ ಮಾಡ್ಬೇಕನ್ರಿ. ಪೋರ್ಡ್ ಮಾಡ್ಬಿಟ್ಟು ನೀಟಾಗಿ ಅದನ್ನ ನಾವು ಪ್ರೆಸ್ ಮಾಡ್ಬೇಕನ್ರಿ. ನೋಡ್ರಿ ಈ ರೀತಿ ಮಾಡ್ಕೋಬೇಕು. ಎಲ್ಲಾನು ಅದೇ ರೀತಿನೇ ನಾವು ಮಾಡ್ಕೋಬೇಕಾಗುತ್ತೆ. ನೋಡ್ರಿ ಇನ್ನೊಂದು ತುಂಬ್ತಾ ಇದೀನಿ. ಕರ್ಜಿಕಾಯಿಗೆ ನಾವ್ ಎಲೆನ ಯಾವಾಗ್ಲೂ ಸ್ವಲ್ಪ ಉದ್ದಕ್ಕೆ ಉದ್ಕೋಬೇಕಾಗುತ್ತೆ. ನೋಡ್ರಿ ಎಲ್ಲಾನು ಈ ರೀತಿನೇ ನಾವು ತುಂಬ್ಕೊಂಡ್ ಹೋಗ್ಬೇಕು. ತುಂಬ್ಕಂತ ನೆಕ್ಸ್ಟ್ ಎಣ್ಣೆ ಕಾದಿದೆ, ಕರಿಯೋಣ ಬನ್ನಿ. ನೋಡ್ರಿ ನಾನು ಸ್ವಲ್ಪ ಕರ್ಜಿಕಾಯಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದೀನಿ. ಇದು ಕರ್ಜಿಕಾಯಿ ತುಂಬಾನೇ ಟೇಸ್ಟ್ ಇರುತ್ತೆ ಕಣ್ರಿ. ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ತಿನ್ಬೋದು. ಮಾಡಿ ಇಟ್ಕೊಂಡ್ರೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದು ಗಣೇಶನ್ಗೆ ತುಂಬಾನೇ ಪ್ರಿಯವಾದದ್ದು. ಮೋದಕ ಹಾಗೂ ಕರ್ಜಿಕಾಯಿ ವಿಘ್ನೇಶ್ವರನ್ಗೆ ತುಂಬಾನೇ ಇಷ್ಟ ರೀ. ನೋಡ್ರಿ ಎಲ್ಲಾನು ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಯಾರೆಲ್ಲ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ನೋಡ್ರಿ ಕರ್ಜಿಕಾಯಿ ಎಲ್ಲ ನಾವು ಪ್ಲೇಟಿಗೆ ಹಾಕೊಳ್ಳೋಣ. ಪ್ಲೇಟಲ್ಲಿ ಈ ರೀತಿ ಪ್ಲೇಟಲ್ಲಿ ಹಾಕೊಳ್ಳೋಣ. ನೆಕ್ಸ್ಟ್ ನಾವು ಮೋದಕ ಮಾಡೋಣ್ರಿ. ಮೋದಕ ನೋಡ್ರಿ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಉದ್ಕೋಬೇಕಾಗುತ್ತೆ. ಉದ್ಕೊಂಡು ಮಧ್ಯ ಭಾಗದಲ್ಲಿ ಮಾತ್ರ ನಾವು ಸ್ವಲ್ಪ ಸೂಸ್ಲ ಹಾಕ್ಬಿಟ್ಟು ಅದನ್ನ ಈ ರೀತಿ ಒಂಥರ ದೀಪದ ತರ ಕಣ್ರಿ ಆ ರೀತಿ ಮಾಡ್ಕೋಬೇಕು. ಮಧ್ಯದಲ್ಲಿ ಪುಡಿ ತುಂಬಿಟ್ಟು ನೋಡ್ರಿ ಈ ರೀತಿ ಮೋದಕ ಮಾಡಬಹುದು. ಇನ್ನು ನಾನಾ ರೀತಿ ಡಿಸೈನ್ ಮಾಡ್ತಾರೆ ಕಣ್ರಿ. ನಾನು ಈ ಶೇಪ್ ಅಲ್ಲಿ ಮಾಡ್ತಾ ಇದೀನಿ ನೋಡ್ರಿ. ಮಧ್ಯ ಭಾಗದಲ್ಲಿ ಒಂದ್ ಸ್ವಲ್ಪ ಕಡ್ಲೆ ಬತ್ತಿ ಅಂತಾರಲ್ಲ ಆ ರೀತಿ ಶೇಪ್ ಅಲ್ಲೂ ಮಾಡ್ತಾರೆ ನೋಡ್ರಿ. ಇದು ಕಡ್ಲೆ ಬತ್ತಿ ಶೇಪ್ ಅಲ್ಲಿ ನಾನ್ ಮಾಡ್ತಾ ಇರೋದು. ನೋಡ್ರಿ ಮೋದಕ ಇಷ್ಟು ದೀಪದ ತರ ಇಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಎಣ್ಣೆಯಲ್ಲಿ ನಾವು ಕರ್ಕೊಳ್ಳೋಣ. ರೋಸ್ಟ್ ಆಗಿ ಕರ್ಕೋಬೇಕು ಮೋದಕನ. ಇದು ಗಣೇಶನ್ಗೆ ಪ್ರಿಯವಾದಂತಹ ಮೋದಕ ಕಣ್ರಿ. ತುಂಬಾನೇ ಇಷ್ಟ ಗಣೇಶ ದೇವರಿಗೆ. ನೋಡ್ರಿ ಸೂಸ್ಲು ಮಾಡಿಟ್ಕೊಂಡ್ರೆ ನಾವ್ ಯಾವಾಗ ಬೇಕಾದ್ರೂ ಮೋದಕ ಯಾವಾಗ ಬೇಕಾದ್ರೂ ಕರ್ಜಿಕಾಯಿ ಮಾಡ್ಕೊಂಡ್ ಇಟ್ಕೋಬಹುದು. ತಿನ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.